ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ತುಂಬಿ ತುಳುಕಾಡ್ತಿದ್ದಾರೆ. ಟರ್ಮಿನಲ್ 1ರಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂದೆ ಜನರ ದಂಡೇ ಇದೆ. ಬೆಳಂಬೆಳಗ್ಗೆ ಲಗೇಜ್ ಸಮೇತ ಪ್ರಯಾಣಿಕರು ಬಂದಿದ್ದಾರೆ. ಯಾಕಂದ್ರೆ 9 ಗಂಟೆ ನಂತರ ಬಹುಶಃ ಕ್ಯಾಬ್ಗಳ ವ್ಯವಸ್ಥೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮಧ್ಯಾಹ್ನದ ನಂತರ ಇರುವಂತಹ ಫ್ಲೈಟ್ಗಳಿಗೂ ಕೂಡ ಈಗಲೇ ರೀಚ್ ಆಗುವಂತಹ ಪ್ರಯತ್ನ ಪ್ರಯಾಣಿಕರು ಮಾಡ್ತಿದ್ದಾರೆ. ಟರ್ಮಿನಲ್ 1ರ ಬಳಿ ಇರುವಂತಹ ಅಂಗಡಿ ಮುಂಗಟ್ಟುಗಳ ಮುಂದೆ ಜನರ ದಂಡಿದೆ. ಬೆಳಗ್ಗೆ ಲಗೇಜ್ ಸಮೇತ ಬಂದಿದ್ದಾರೆ ಪ್ರಯಾಣಿಕರು. ಮಧ್ಯಾಹ್ನದ ನಂತರ ವಿಮಾನಗಳಿಗೆ ಬೆಳಗ್ಗೆಯೇ ಬಂದಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮಧ್ಯಾಹ್ನದ ನಂತರ ಇರುವಂತಹ ಫ್ಲೈಟ್ಗಳಿಗೂ ಕೂಡ ಎಲ್ಲಿ ತಡವಾಗುತ್ತೋ ಅಥವಾ 9 ಗಂಟೆ ನಂತರ ಕ್ಯಾಬ್ಗಳ ವ್ಯವಸ್ಥೆ ಇರೋದಿಲ್ವೋ ಅನ್ನೋ ಕಾರಣಕ್ಕೆ ಮೆಟ್ರೋ ಇಲ್ಲ. ಈ ಕಡೆ ಹೋದರೆ BMTC ಬಸ್ನಲ್ಲಿ ಹೋಗಬೇಕು. ಲಗೇಜ್ಗಳು ಜಾಸ್ತಿ ಇರುತ್ತೆ. ಬೇರೆ ಬೇರೆ ದೇಶಗಳಿಗೆ ಪ್ರಯಾಣಿಸುವಂಥ ಪ್ರಯಾಣಿಕರ ಲಗೇಜ್ ಜಾಸ್ತಿ ಇರೋದ್ರಿಂದ ಕ್ಯಾಬ್ ಅನುಕೂಲ ಆಗಿರುತ್ತೆ. ಆದರೆ ಕ್ಯಾಬ್ಗಳು ಎಲ್ಲಿ 9 ಗಂಟೆ ನಂತರ ಸೇವೆ ಲಭ್ಯ ಇರೋದಿಲ್ವೋ ಅನ್ನೋ ಭೀತಿಗೆ ಬಂದ್ ಆತಂಕ. ಬೆಳಗ್ಗೆಯೇ ಏರ್ಪೋರ್ಟ್ಗೆ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಇರುವಂಥ ಫ್ಲೈಟ್ಗಳಿಗೂ ಕೂಡ ಈಗಲೇ ಬೆಳಗ್ಗೆನೇ ಲಗೇಜ್ ಸಮೇತ ಏರ್ಪೋರ್ಟಿಗೆ ಹೋಗಿದ್ದಾರೆ. ಮಧ್ಯಾಹ್ನದ ನಂತರದ ವಿಮಾನಗಳಿಗೆ ಬೆಳಗ್ಗೆಯೇ ಪ್ರಯಾಣಿಸಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಬಂದ್ನ ಬಿಸಿ 9 ಗಂಟೆಯ ನಂತರ ನೋಡಬೇಕು ಅನ್ನೋ ವಿಚಾರ. ಯಥಾಸ್ಥಿತಿಯಾಗಿ ಓಲಾ ಊಬರ್ಗಳ ಓಡಾಟ ಇತ್ತು. KSRTC BMTC ಓಡಾಟ ಬಸ್ನ ಓಡಾಟ ಕೂಡ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಓಲಾ ಊಬರ್ ಕ್ಯಾಬ್ ಏನು ವ್ಯವಸ್ಥೆ ಇದೆ, ಆ ಕ್ಯಾಬ್ ವ್ಯವಸ್ಥೆ ಏನಾದರೂ 9 ಗಂಟೆ ನಂತರ ಬಂದಾದರೆ ಏರ್ಪೋರ್ಟ್ಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮಧ್ಯಾಹ್ನದ ನಂತರ ಅಥವಾ ಸಂಜೆಗೆ ಇರುವಂಥ ಫ್ಲೈಟ್ಗಳ ಪ್ರಯಾಣಿಕರು ಈಗಲೇ ಅಲ್ಲಿ ಆಲ್ರೆಡಿ ವಿಮಾನ ನಿಲ್ದಾಣಕ್ಕೆ ಹೋಗಿರುವಂಥದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಧ್ಯಾಹ್ನದ ನಂತರ ಇರುವಂಥ ಫ್ಲೈಟ್ಗಳ ಪ್ರಯಾಣಿಕರು ಕೂಡ ಈಗಲೇ ಏರ್ಪೋರ್ಟಿಗೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಕ್ಯಾಬ್ಗಳ ಸಂಖ್ಯೆ ಆಗಿರ್ಬೋದು ಅಥವಾ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಆಗಿರ್ಬೋದು ಜಾಸ್ತಿ ಆಗ್ತಾ ಇದೆ.